ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್. ನಿಮ್ಮ ಪ್ರೀತಿಯ ಗೆಳತಿ ಕವಿತಾ. ಇವತ್ತಿನ ವಿಡಿಯೋದಲ್ಲಿ ಗರ್ಭಾವಸ್ಥೆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರ ತೂಕ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು, ಫಸ್ಟ್ ಟ್ರೈಮಿಸ್ಟರ್ನಿಂದ ಹಿಡಿದು ಥರ್ಡ್ ಟ್ರೈಮಿಸ್ಟರ್ನವರೆಗೂ ಗರ್ಭಿಣಿ ಸ್ತ್ರೀಯರ ತೂಕ ಅನ್ನೋದು ಎಷ್ಟರ ಮಟ್ಟಿಗೆ ಇರುವಂಥದ್ದು ನಾರ್ಮಲ್ ಅಂತ ತಿಳಿದುಕೊಳ್ಳೋಣ. ಹಾಗೆ ಇವತ್ತಿನ ವಿಡಿಯೋದಲ್ಲಿ BMI ಅಂತಂದರೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ನೀಡ್ತೀನಿ. ಜೊತೆಗೆ ಪ್ರತಿಯೊಂದೊಂದು ಟ್ರೈಮಿಸ್ಟರ್ನಲ್ಲೂ ಕೂಡ ಗರ್ಭಿಣಿ ಸ್ತ್ರೀಯರು ಎಷ್ಟರ ಮಟ್ಟಿಗೆ ಕ್ಯಾಲೋರೀಸ್ ಅನ್ನೋದನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಅನ್ನೋದನ್ನು ನಾನು ನಿಮಗೆ ಕೊಡ್ತೀನಿ. ಈಗ ಆನ್ ಆ್ಯನ್ ಆ್ಯಾವ್ರೇಜ್ ಅಂತ ನಾವು ನೋಡೋದಕ್ಕೆ ಹೋದಾಗ ಗರ್ಭಿಣಿ ಸ್ತ್ರೀಯರ ಒಂದು ತೂಕ ಅನ್ನೋದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ 10ರಿಂದ 12 kgಗಳಷ್ಟು ಆನ್ ಆ್ಯನ್ ಆ್ಯಾವ್ರೇಜ್ ಇನ್ಕ್ರೀಸ್ ಆಗುವಂಥದ್ದು. ಈ 10ರಿಂದ 12 kgಗಳಲ್ಲಿ ಏನೇನೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಡೆಲಿವರಿ ಆಗುವಂಥ ಸಮಯದಲ್ಲಿ ಮಗುವಿನ ವೆಯ್ಟ್ ಅನ್ನೋದು 2.5ರಿಂದ 3.5 kgಯಷ್ಟು ಇರುವಂಥದ್ದು. ಸೊ ಆ ಮಗುವಿನ ವೆಯ್ಟ್ ಅನ್ನೋದು ಕೂಡ ಈ 10 to 12 kgದಲ್ಲೇ ಇನ್ಕ್ಲೂಡ್ ಆಗಿರುವಂಥದ್ದು. ಇನ್ನು ಮಿಕ್ಕಿದೆಲ್ಲ ಏನೇನೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ ಅಂತ ನೀವು ಕೇಳೋದಾದರೆ, ಗರ್ಭಾಶಯದ ಒಂದು ಸೈಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಈ ಒಂದು ಪ್ರೆಗ್ನೆನ್ಸಿಯ ಸಮಯದಲ್ಲಿ. ಸೊ ಗ್ರೋಯಿಂಗ್ ಯೂಟ್ರಸ್ ಅಂತ ನಾವು ಏನು ಹೇಳ್ತೀವಿ, ಸೊ ಅದರ ಒಂದು ಸೈಜ್ ಅನ್ನೋದು 1ರಿಂದ 1.5 kgಯಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಪ್ಲೆಸೆಂಟಾ, ಮಗುವಿನಗೆ ಬೇಕಾದಂತಹ ನ್ಯೂಟ್ರಿಷನ್ ಅನ್ನೋದು ತಾಯಿಯಿಂದ ಮಗುವಿಗೆ ತಲುಪುವಂಥದ್ದು ಪ್ಲೆಸೆಂಟಾದ ಮುಖಾಂತರನೇ. ಈ ಪ್ಲೆಸೆಂಟಾದ ಸೈಜ್ ಅನ್ನೋದು ಅಂದಾಜು 0.7 to 1 kgಯಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ನಾವೇನು ಹೇಳ್ತೀವಿ ಅಂದರೆ ಮಗುವಿನ ಸುತ್ತ ಇರುವಂತಹ ವಾಟರ್, ಸೊ ಇದರ ಒಂದು ಲೆವೆಲ್ ಅನ್ನೋದು 1 to 1.5 kgಯಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಗರ್ಭಾವಸ್ಥೆಯ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರ ದೇಹದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆಗುವಂಥದ್ದು. ಸೊ ಇದು ಕೂಡ ಅಷ್ಟೇ ಅಂದಾಜು 2ರಿಂದ 2.5 ಲೀಟರಷ್ಟು ಬ್ಲಡ್ ವಾಲ್ಯೂಮ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುವಂಥದ್ದು. ಇನ್ನು ವಾಟರ್ ರಿಟೆನ್ಷನ್ ಕೂಡ ಅಷ್ಟೇ ಅಂದಾಜು 1 to 1.5 kgಯಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಗರ್ಭಾವಸ್ಥೆಯ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರ ಒಂದು ಬ್ರೆಸ್ಟ್ನ ಸೈಜ್ ಅನ್ನೋದು ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಆನ್ ಆ್ಯನ್ ಆ್ಯಾವ್ರೇಜ್ 0.5 kgಯಿಂದ ಹಿಡಿದು 1.5 kgಯಷ್ಟು ಇನ್ಕ್ರೀಸ್ ಆಗುವಂಥದ್ದು. ಹಾಗೆ ಫ್ಯಾಟ್ನ ಒಂದು ಸ್ಟೋರೇಜ್ ಅನ್ನೋದು ಸುಮಾರು 2.5 kgಯಿಂದ ಹಿಡಿದು 3.5 kgಯಷ್ಟು ಇರುವಂಥದ್ದು. ಸೊ ಇದೆಲ್ಲನೂ ಕೂತ್ಕೊಂಡು ಆ್ಯಡ್ ಮಾಡಿ ನೋಡಿದಾಗ ಆನ್ ಆ್ಯನ್ ಆ್ಯಾವ್ರೇಜ್ 10 to 12 kgಯಷ್ಟು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಅನ್ನೋದು ಒಂದು ಗರ್ಭಿಣಿ ಸ್ತ್ರೀಯರ ಒಂದು ವೆಯ್ಟ್ ಗೇನ್ ಅನ್ನೋದು ಇರುವಂಥದ್ದು. ಇನ್ನು ಮಿನಿಮಮ್ 10 ಮ್ಯಾಕ್ಸಿಮಮ್ 12 ಎಲ್ಲ ಸ್ತ್ರೀಯರಿಗೂ ಕೂಡ ಅಷ್ಟೇ ಇಷ್ಟೇ ವೆಯ್ಟ್ ಗೇನ್ ಅನ್ನೋದನ್ನು ಅಚೀವ್ ಮಾಡಬೇಕಾ ಅಂತ ನೀವು ಕೇಳೋದಾದರೆ ಖಂಡಿತ ಇಲ್ಲ. ನಾನು ಹೇಳ್ತಾ ಇರೋದು ಆನ್ ಆ್ಯನ್ ಆ್ಯಾವ್ರೇಜ್. ಈಗ ನಿಮಗೆ ನೀವು ಎಷ್ಟು ವೆಯ್ಟ್ ಗೇನ್ ಅನ್ನೋದು ಆಗಬೇಕು ಅನ್ನೋದನ್ನು ನೀವೇ ಫಿಗರ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಹೇಗೆ ತಿಳ್ಕೊಳ್ಳೋದು? ಇಟ್ ಈಸ್ ಥ್ರೂ ಬಾಡಿ ಮಾಸ್ ಇಂಡೆಕ್ಸ್. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಅನ್ನೋದು ಇದೆ. ಮೊದಲನೇದಾಗಿ ನೀವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಒಂದು ವೆಯ್ಟ್ ಅನ್ನೋದು ಎಷ್ಟಿತ್ತು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಹೈಟ್ ಅನ್ನೋದನ್ನು ನೀವು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಂಟಿಮೀಟರ್ನಲ್ಲ, ಫೀಟಲ್ಲ, ಮೀಟರ್ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಅದರದ್ದು ಒಂದು ಆನ್ಸರ್ ಅನ್ನೋದು ಸಿಕ್ಕಾದ್ಮೇಲೆ ಅದನ್ನು ನೀವು ಸ್ಕ್ವೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ವೆಯ್ಟ್ ರೆಡಿ ಇದೆ ಮತ್ತು ಹೈಟು ಮೀಟರ್ ಸ್ಕ್ವೇರು ನಾವು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವೇನು ಮಾಡಬೇಕು? ವೆಯ್ಟ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ ಮಾಡಿಕೊಂಡಾಗ ಬರುವಂಥ ಒಂದು ಉತ್ತರ ಏನಿರುತ್ತೆ ಆ ಉತ್ತರನೇ BMI. ಸೊ ಈ ಬಂದಿರುವಂಥ ಆನ್ಸರ್ ಏನಿದೆ, ಸೊ ಅದು 18.5ಕ್ಕಿಂತ ಕಮ್ಮಿ ಇದ್ದರೆ ನೀವು ಅಂಡರ್ ವೆಯ್ಟ್ ಕ್ಯಾಟಗರಿಗೆ ಬರ್ತೀರಾ. ಸೊ ಅಂಡರ್ ವೆಯ್ಟ್ ಕ್ಯಾಟಗರಿದಲ್ಲಿ ಇರುವಂತಹ ಗರ್ಭಿಣಿ ಸ್ತ್ರೀಯರು ಅಂದಾಜು 12ರಿಂದ ಹಿಡಿದು 18 kgಗಳವರೆಗೂ ವೆಯ್ಟ್ ಗೇನ್ ಅನ್ನೋದನ್ನು ಆಗಬಹುದು ಥ್ರೂ ಔಟ್ ಪ್ರೆಗ್ನೆನ್ಸಿ. ಇನ್ನು BMI ಅನ್ನೋದು 18.5 18.5ರಿಂದ ಹಿಡಿದು 24.9. ಸೊ ಈ ಒಂದು ರೇಂಜಲ್ಲಿ ಏನಾದ್ರು ಬಂದಿದ್ದರೆ ನಿಮ್ಮದು ಒಂದು ವೆಯ್ಟ್ ಅನ್ನೋದು ನಾರ್ಮಲ್ ರೇಂಜ್ಗೆ
ಬಿಲಾಂಗ್ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ ಅಂದಾಜು 11ರಿಂದ ಹಿಡಿದು 15 ಕೆ ಜಿಗಳಷ್ಟು ವೆಯ್ಟ್ ಗೇನ್ ಅನ್ನೋದನ್ನು ಆಗ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದು 25ರಿಂದ ಹಿಡಿದು 29.9 ನಿಮಗೆ ಬಂದಿರುವಂಥ ಆನ್ಸರ್ ಅನ್ನೋದು ಬಂದು ಈ ಒಂದು ರೇಂಜ್ನ ಮಧ್ಯದಲ್ಲಿ ಏನಾದ್ರು ಇದ್ದರೆ ನೀವು ಒಂದು ಓವರ್ ವೆಯ್ಟ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ. ನೀವು ಕೂಡ ಅಷ್ಟೇ ಅಂದಾಜು 10ರಿಂದ ಹಿಡಿದು 13 ಕೆ ಜಿಗಳಷ್ಟು ವೆಯ್ಟ್ ಗೇನ್ ಅನ್ನೋದನ್ನು ಆಗಬಹುದು ಥ್ರೂ ಔಟ್ ಪ್ರೆಗ್ನೆನ್ಸಿ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 30ಕ್ಕೂ ಅಥವಾ 30ಕ್ಕಿಂತ ಜಾಸ್ತಿ ನಿಮ್ಮ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಏನಾದ್ರು ಇದ್ದರೆ ನೀವು ಬಂದು ಒಬೇಸ್ಟ್ ಕ್ಯಾಟಗರಿಗೆ ಬರ್ತೀರಾ. ಸೊ ನಿಮ್ಮ ಒಂದು ವೆಯ್ಟ್ ಅನ್ನೋದು ಬಂದು 5ರಿಂದ ಹಿಡಿದು 9 ಕೆ ಜಿಗಳಷ್ಟು ಇನ್ಕ್ರೀಸ್ ಆಗಬಹುದು ಥ್ರೂ ಔಟ್ ಪ್ರೆಗ್ನೆನ್ಸಿ. ಸೊ ನಿಮ್ಗೆ ಇನ್ನೂ ಈಸಿಯಾಗಿ ತಿಳಿದುಕೊಳ್ಬೇಕು BMI ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಬೇಕು ಅನ್ನೋದಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ BMI ಕ್ಯಾಲ್ಕುಲೇಟರ್ನ ಲಿಂಕ್ ಅನ್ನೋದನ್ನು ಕೊಟ್ಟಿರ್ತೀನಿ. ಅದರಲ್ಲಿ ನಿಮ್ಮ ಒಂದು ವೆಯ್ಟ್ ಮತ್ತು ನಿಮ್ಮ ಒಂದು ಹೈಟ್ ಅನ್ನೋದನ್ನು ಮೀಟರ್ನಲ್ಲಿ ಹಾಕಿದಾಗ ಆನ್ಸರ್ ಅನ್ನೋದನ್ನು ನೀವು ತಿಳಿದುಕೊಳ್ಬೋದು. ಇನ್ನು ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಎಷ್ಟು ವೆಯ್ಟ್ ಗೇನ್ ಅನ್ನೋದನ್ನು ಗರ್ಭಿಣಿ ಸ್ತ್ರೀಯರು ಆಗಬೇಕು ಅಂದರೆ ಮೊದಲ 3 ತಿಂಗಳಲ್ಲಿ ಅಂದಾಜು 0.5ನಿಂದ ಹಿಡಿದು 1 ಕೆ ಜಿಯಷ್ಟು ವೆಯ್ಟ್ ಗೇನ್ ಅನ್ನೋದು ಆಗುವಂಥದ್ದು. ನಾರ್ಮಲಾಗಿ ನೋಡೋದಕ್ಕೆ ಹೋದರೆ 80 to 85% ಅಷ್ಟು ಸ್ತ್ರೀಯರು ಬಂದು ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ಮೊದಲ 3 ತಿಂಗಳಲ್ಲಿ. ಯಾಕೆ ಅಂತಂದರೆ ತುಂಬ ಜಾಸ್ತಿ ವಾಮಿಟಿಂಗ್ಸ್ ಅನ್ನೋದು ಇರಬಹುದು, ಇಲ್ಲ ಊಟ ಅನ್ನೋದು ಸೇರ್ದಿರ ಕೂಡ ಇರಬಹುದು. ಸೊ ಹಾಗಾಗಿ ವೆಯ್ಟ್ ಗೇನ್ ಬದಲು ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಸೊ ಇಟ್ಸ್ ಕ್ವೈಟ್ ನಾರ್ಮಲ್ ಅಂತಲೇ ಹೇಳ್ಬೋದು. ಆದರೆ ಗೋಯಿಂಗ್ ಫಾರ್ವರ್ಡ್ ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ನಲ್ಲಿ ವೆಯ್ಟ್ ಗೇನ್ ಅನ್ನೋದು ಆಗ್ತಾ ಇರುತ್ತೆ. ಅಂದರೆ ಅಂದಾಜು ಬಂದು ತಿಂಗಳಿಗೆ 2 ಕೆ ಜಿ ಅಂತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ಪ್ರತಿ ತಿಂಗಳು ಕೂಡ ಅಷ್ಟೇ 2 ಕೆ ಜಿ ಹಾಗೆ ವೆಯ್ಟ್ ಗೇನ್ ಅನ್ನೋದು ಆಗ್ತಾನೆ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ವೆಯ್ಟ್ ಗೇನ್ ಎಷ್ಟಾಗಬೇಕು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಈಗ ಕ್ಯಾಲೋರಿ ಇಂಟೇಕ್ ಅಂದರೆ ಯಾವ್ಯಾವ ಟ್ರೈಮಿಸ್ಟರ್ನಲ್ಲಿ ಎಷ್ಟು ಕ್ಯಾಲೋರಿಗಳ ಇಂಟೇಕ್ ಅನ್ನೋದನ್ನು ನಾವು ತೊಗೊಳ್ಬೇಕು ಪರ್ ಡೇ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಬಂದು 1800 ಕ್ಯಾಲೋರಿ, 1800 ಕ್ಯಾಲೋರಿ ಅಷ್ಟು ಫುಡ್ ಇಂಟೇಕ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಸೆಕೆಂಡ್ ಟ್ರೈಮಿಸ್ಟರ್ನಲ್ಲಿ ಬಂದು 2200 ಕ್ಯಾಲೋರಿಗಳಷ್ಟು ಫುಡ್ ಅನ್ನೋದನ್ನು ತೊಗೊಳ್ಬೇಕಾಗತ್ತೆ. ಇನ್ನು ಥರ್ಡ್ ಟ್ರೈಮಿಸ್ಟರ್ನಲ್ಲಿ ಬಂದು 2400 ಕ್ಯಾಲೋರಿ, 2400 ಕ್ಯಾಲೋರಿಗಳಷ್ಟು ಇಂಟೇಕ್ ಅನ್ನೋದನ್ನು ಮಾಡಬೇಕಾಗತ್ತೆ. ಆದಷ್ಟು ಬ್ಯಾಲೆನ್ಸ್ ಡಯೆಟ್ ಅನ್ನೋದನ್ನು ತಗೊಳ್ಳಿ. ಹೆಚ್ಚಿನ ಪ್ರಮಾಣದಲ್ಲಿ ಸೊಪ್ಪು, ಹಣ್ಣು, ತರಕಾರಿಗಳನ್ನು ನಿಮ್ಮ ಒಂದು ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 2 ಗ್ಲಾಸ್ನಷ್ಟು ಹಾಲು ಅನ್ನೋದನ್ನು ದಿನ ತಗೊಳ್ತಾ ಬನ್ನಿ. ಹಾಗೆ 2ರಿಂದ 3 ಲೀಟರ್ನಷ್ಟು ಮಿನಿಮಮ್ 2ರಿಂದ 3 ಲೀಟರ್ನಷ್ಟು ನೀರು ಅನ್ನೋದನ್ನು ಕೂಡ ಅಷ್ಟೇ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಅನ್ನೋದು ನಿಮಗಿಷ್ಟ ಆದರೆ ಮರಿದರೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.